ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೇಳಿವ ಅದೇನು ಕೇಳಬೇಕಂದ್ರಲ್ಲ. ಹಾ ಶರತ್, ಅದು ಶರತ್, ನನಗೆ ಅಂಬಿಕನ್ ತಾಳಿ ಬೇಕಾಗಿತ್ತು. ಅದನ್ನ ನೇರವಾಗಿ ಕೇಳಿದ್ರೆ ನೀ ನನಗೆ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟೇ ಆಗ್ಲಿ ಅದು ನಿನ್ನ ಪ್ರೀತಿಯ ಅಂಬಿಕನ್ ತಾಳಿ ಅಲ್ವಾ? ಆ ತಾಳಿ ಜೊತೆ ನಿನ್ಗೆ ಅದೆಷ್ಟು ಸೆಂಟಿಮೆಂಟ್ಸ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಈ ರೀತಿ ಕೇಳಬೇಕಾಯ್ತು. ಹೋಗು ಶರತ್, ಹೋಗು. ಆ ಡ್ರಾನಲ್ಲಿ ನೀನಿಟ್ಟಿರೋ ಅಂಬಿಕನ್ ತಾಳಿನ ತಂದು ನನಗೆ ಕೊಡು. ಹೋಗು. ಮತ್ತೆ ಯಾಕೆ ನನ್ನ ಕೈ ಸುಡ್ತಾ ಇದೆ? ಶರತ್ ಮನ್ಸಾರೆ ತಾಳಿ ಕೊಟ್ರೆ ಮಾತ್ರ ನೀನ್ ಅದನ್ನ ತಗೋಬಹುದು. ನೀನಾಗ್ ನೀನೇ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. 2 ಸಲ ಈ ರೀತಿ ಅನುಭವ ಆದ್ಮೇಲಾದ್ರೂ ನಿನಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆಯ್ತಮ್ಮ, ನೀವು ಹೇಳ್ದಾಗೆ ಶರತ್ ಮನ್ಸಾರೆ ಅಂಬಿಕನ್ ತಾಳಿನ ತಂದು ನನಗೆ ಕೊಡೋ ಹಾಗೆ ನಾನ್ ಮಾಡ್ತೀನಿ. ನಂಗೇನಾಯ್ತು ಅಮ್ಮ? ನಾನು ಯಾಕಪ್ಪ ಶರತ್, ಮದುವೆ ಪ್ರಿಪ್ರೇಷನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದ್ದಕ್ಕಿದ್ದ ಹಾಗೆ ನೀನು ಸೈಲೆಂಟ್ ಆಗ್ಬಿಟ್ಟೆ. ಹೇಳಪ್ಪ. ಮದುವೆ ಪ್ರಿಪ್ರೇಷನ್, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ನಾ? ಹಾ, ಮದ್ವೆಗೆ ಮುಂಚೆ ಒಂದು ಪೂಜೆ ಆಗಬೇಕು ಅಂತ ಹೇಳ್ತಿದ್ದೆ. ಪೂಜೆನಾ? ಯಾಕೆ? ಹೌದು ಶರತ್, ಅಂಬಿಕನ್ ತಾಳಿಗೆ ಒಂದು ಪೂಜೆ ಆಗಬೇಕು ಅಂತ ಹೇಳ್ತಿದ್ದ ಹಾಗೆ ನೀನೇ ಹೋಗಿ ಡ್ರಾ ತೆಗೆದು ನಿನ್ನ ಕೈಯಾರೆ ಅಂಬಿಕನ್ ತಾಳಿ ತಂದ್ಯಲ್ಲಪ್ಪ. ನನ್ನ ಕೈಲಿ ಅಂಬಿಕಾ ತಾಳಿ ಹೇಗೆ ಬಂತು? ಯಾಕಪ್ಪ ಶರತ್, ಏನಾಯ್ತು ನಿನಗೆ? ನೀನೇ ಹೋಗಿ ಆ ಡ್ರಾ ತೆಗೆದು ಈ ತಾಳಿ ತಗೊಂಡು ಬಂದ್ಯಲ್ಲ. ವಾಟ್? ನಾನಾ? ಹೌದು ಶರತ್, ಅಂಬಿಕಾ ಮುತ್ತೈದೆ ಆಗಿ ಹೋಗಿರೋದು. ಈಗ ಮರು ಮದುವೆ ಆಗೋಕ್ ಮುಂಚೆ ಅಂಬಿಕನ್ ತಾಳಿಗೆ ಮುತ್ತೈದರಿಂದ ಪೂಜೆ ಮಾಡಿಸಿದ್ರೆ ತಾಳಿ ಬಲ ಗಟ್ಟಿ ಆಗತ್ತೆ. ಅಂದ್ರೆ ನೀನು ಸುರಕ್ಷಿತವಾಗಿರ್ತೀಯ. ಅಲ್ಲದೆ ನಮ್ಮ ಹಿತಂಗೂ ಅವಳ ಹೆತ್ತ ತಾಯಿ ಪ್ರೀತಿ ಯಾವಾಗಲೂ ಇರುತ್ತೆ. ಅವಳು ಸುರಕ್ಷಿತವಾಗಿರ್ತಾಳೆ. ಅಲ್ಲಮ್ಮ, ಅಂಬಿಕಾ ತಾಳಿಗೂ ಈ ಮರು ಮದುವೆಗೂ ಏನ್ ಸಂಬಂಧ? ಯಾಕಪ್ಪ ಶರತ್, ಯಾಕೆ ಅಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ಯಾ? ನೀನೀಗ ಮೇಲಿನ ಮೇಲೆ ಒಂದಲ್ಲ ಒಂದು ಅಪಾಯಕ್ಕೆ ಸಿಕ್ಕಾಕೊಳ್ತಾ ಇರೋದು ನೋಡಿದ್ರೆ ನಾನು ಯಾವಾಗ ಈ ತಾಳಿ ಪೂಜೆ ಮಾಡಿ ಮುಗಿಸ್ತೀನೋ ಅಂತ ಅನ್ನಿಸ್ತಾ ಇದೆ. ಎಲ್ಲಾನು ಮೂಢನಂಬಿಕೆ ಅಂತ ಹೇಳೋದಕ್ಕಾಗೋದಿಲ್ಲ ಶರತ್. ಪ್ಲೀಸ್, ಈ ನಿನ್ನ ಅಮ್ಮನಿಗೋಸ್ಕರ ಆದ್ರೂ ಈ ಪೂಜೆ ಮಾಡೋದಕ್ಕೆ ಒಪ್ಕೊಪ್ಪ. ಮಾಡ್ತೀಯಲ್ಲ? ಸರಿ. ಥ್ಯಾಂಕ್ ಯು.
ಮಾವ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸುಳ್ಳು ಹೇಗೆ ಹೇಳಬೇಕು ಅಂತ ನೀನು ಪಾಠ ಹೇಳ್ಕೊಡ್ತೀನಿ, ನೋಡ್ತಾ ಇರು. ಮಾವ ಸುಳ್ಳು ಹೇಳೋರ್ಗೆ ಬೇಕಾಗಿರೋ ಮೊದಲನೇ ರೂಲ್, ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳಿ. ಇದು ಸುಳ್ಳು ಹೇಳೋದ್ರ ಬಗ್ಗೆ ನನಗೆ ಹೇಳ್ಕೊಡ್ಬೇಕು. ಅಲ್ಲ ಮಾವ, ಏನು ಯೋಚನೆ ಮಾಡ್ತಿದ್ದೆ? ಹಲೋ. ಹಲೋ ಶರತ್, ನಾನಪ್ಪ ಪ್ರಭಾಕರ್. ಪ್ರಭಾಕರ? ಯಾವ ಪ್ರಭಾಕರ್? ನಮ್ಮ ಚಿರು ಅವ್ರ ಮಾವ ಪ್ರಭಾಕರ್. ಓ, ಹೇಳಿ ಅಂಕಲ್. ಆ, ಅದು ಚಿರು, ಅದೇನು ಸುಳ್ಳು ಹೇಳ್ಬೇಕು ಅಂತಲ್ಲ. ನಮ್ಮ ಮನೆಗೆ ಬನ್ನಿ ಕರೀರಿ ಮಾವ. ಹಲೋ ಅಂಕಲ್. ಅದೇನಿಲ್ಲಪ್ಪ, ನೀನು ನಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗೆ ಬರ್ಬೇಕಾ? ಖಂಡಿತ ಬರೋಣ. ಆದ್ರೇನು ಆಲ್ ಆಫ್ ಸಡನ್ ಎನಿ ಎಮರ್ಜೆನ್ಸಿ? ಏನು ಬರ್ಬೇಕು ಮಾವ? ಏನು ಅಂತ ಹೇಳು, ಮನೆಗೆ ಬರೋ ಥರ ಮಾಡಿ ಒಂದು ಫ್ಯಾಮಿಲಿ ಜೊತೆ. ಶರತ್ತು, ಯಾಕೆ ಏನು ಅಂತ ಎಲ್ಲ ಕೇಳಬೇಡಪ್ಪ. ನೀನು ನಿನ್ನ ಫ್ಯಾಮಿಲಿ ಸಮೇತ ನಮ್ಮ ಮನೆಗೆ ಬರಬೇಕು, ನನ್ನ ಮೇಲೆ ಆಣೆ. ಅಂಕಲ್ ಖಂಡಿತ ಬರ್ತೀವಿ. ಇದಕ್ಕೆಲ್ಲ ಆಣೆ ಎಲ್ಲ ಯಾಕೆ ಮಾಡ್ತೀರಾ? ಹಾಂ, ಆಮೇಲೆ ನಿಮ್ಮ ಪಕ್ಕ ನಿಂತ್ಕೊಂಡು ನಿಮಗೆ ಸುಳ್ಳು ಹೇಳೋದಕ್ಕೆ ಟ್ರೈನ್ ಮಾಡ್ತಾ ಇದ್ದಾನಲ್ಲ, ಅವನಿಗೆ ಹೇಳಿ ಖಂಡಿತ ಬರ್ತೀನಿ ಅಂತ. ಏ ಇಲ್ಲಪ್ಪ, ಯಾರು ಇಲ್ಲ ನನ್ನ ಜೊತೆ, ನಾನು ಒಬ್ಬನೇ ಇರೋದು. ಬೇಗ ಬಂದ್ಬಿಡಿ ಆಯ್ತಾ? See you. ಹೀಗೆ ಬರ್ತಾ ಇದ್ದಾರಂತೆ. ಇದ್ಯಾರು ಫೋನ್ ರಿಂಗ್ ಆಗ್ತಾ ಇರೋದು? ದೀಪ ಅದು. ಅವ್ರ ಫೋನಲ್ಲಿ ಈ ಥರ ಎಲ್ಲ ರಿಂಗ್ ಟೋನ್ ಇಲ್ವಲ್ಲ? ಇಲ್ಲಿ ನೋಡ್ತೀನಿ. ಯಾಕ್ರಿ ಹಿಂಗೆ ಕೂತ್ಕೊಂಡು ಓಡ್ ಬರ್ತಾ ಇದ್ದೀರಾ? ಏನಾಯ್ತು? ಅಜ್ಮಣ್ಣ, ನೀವ್ ಶರತ್ನ ಫೋನ್ ಮಾಡಿದ್ರೆ ಇಲ್ವೋ ಅದನ್ನ ಕೇಳೋಣ ಅಂತ ಬಂದೆ. ಆಯ್ತು, ಅದಕ್ಕೆ ಯಾಕಂಗ್ ಜೋರಾಗಿ ಕೂತ್ಕೊಂಡು ಓಡ್ ಬರ್ತಾ ಇದ್ದೀರಾ? ಅಜ್ಮಣ್ಣ, ತುಂಬಾ ಕೆಲಸ ಇದೆ. ಅಣ್ಣ ಬರ್ತಿದಾರಾ ಇಲ್ವೋ ಅಂತ ಹೇಳಿ ಶಾಸ್ತ್ರಗಳೆಲ್ಲ ಮಾಡ್ಬೇಕು. ಬರ್ತಿದ್ದಾನೆ ಫ್ಯಾಮಿಲಿ ಜೊತೆ. ಹೌದಾ ಅಜ್ಮಣ್ಣ? ನನಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇದೆ, ಪ್ಲೀಸ್ ಕಂಟಿನ್ಯೂ. ಮಾವ ಸುಮ್ಮನೆ ನಿಂತ್ಕೊಳ್ಳಿ. ಅದೇನೋ ಜಾಸ್ತಿ ಕೆಲಸ ಇದೆ ಅಂದ್ರೆ ತಾನೆ, ಹೋಗಿ ಮಾಡ್ಕೊ ಹೋಗಿ ಫಸ್ಟ್ ಅದನ್ನ. ಅಣ್ಣ ಬರ್ತಿದ್ದಾರೆ. ಬರ್ತಾ ಇದಾರೆ.